ಮಚ್ಚ ನಿನ್ಗೊಂದು ಪ್ಲಾನ್ ಹೇಳ್ತೀನಿ, ಫ್ಯಾಮಿಲಿ ಚೆನ್ನಾಗಿರ್ಬೇಕಾ? ನಿನ್ನ ಮೇಲೆ 2 ಕೋಟಿ ಇನ್ಶೂರೆನ್ಸ್ ಮಾಡಿಸ್ಕೊ. ನಮ್ಮನ್ನ ಟ್ರೈನ್ ಮೇಲೆ ಹೋಗಿ ಬಿದ್ಬಿಟ್ಟು ಸತ್ತೋಗ್ಬಿಡು. ಈ ತರ ಫ್ರೆಂಡ್ ಇದ್ಬಿಟ್ರೆ ಇಲ್ಲ ಮಚ್ಚ, ಇಲ್ಲಿ ಕೇಳು, ಇನ್ಶೂರೆನ್ಸ್ ಮಾಡ್ತಿಲ್ಲ, ನನ್ನ ಹೆಸರು ಹಾಕ್ಬಿಡು, ನಮ್ಮನ್ನ 2 ಕೋಟಿಯಲ್ಲಿ ಜಿತ್ತಾಗಿರ್ತೀನಿ. ಇನ್ಶೂರೆನ್ಸ್ ಮಾಡ್ಕೊ. ಸುಳ್ಳೆ ಸರಿ, ನನ್ನ ಫ್ಯಾಮಿಲಿ ಚೆನ್ನಾಗಿರ್ತಾರ? ಚೆನ್ನಾಗಿರುತ್ತೆ. 2 ಕೋಟಿ ಇನ್ಶೂರೆನ್ಸ್ ಮಾಡ್ಕೋ ಸರ್, ಪಕ್ಕ. ನನಗೊಂದು ಕೋಟಿ, ನಿಮ್ಮ ಫ್ಯಾಮಿಲಿ 1 ಕೋಟಿ. ಗುರು ಶೆಡ್ಡು ಓಪನ್ ಆಗಿದೆ, ತಿಂಗಳಿಗೆ ಎಷ್ಟು? 5,000 6,000 ಅಷ್ಟೇ 2 ಕೋಟಿಗೆ. ನಮ್ಮ ತಿಂಗಳು 5,000 ಕಟ್ಕೊಂಡು ಹೋಗು. ನೀವು ಸತ್ತೋದ್ರೆ ಮನೆಗೆ 2 ಕೋಟಿ ಬರುತ್ತೆ. ನನ್ನ ಫ್ಯಾಮಿಲಿಗೆ ಲಕ್ಷ ಬಂದ್ರು ಕೂಡ ಎಷ್ಟು ಬರುತ್ತಂದೆ? ಎಷ್ಟು ಬರುತ್ತಂದೆ? 2 ಕೋಟಿ ಬರುತ್ತೆ. 2 ಕೋಟಿನ? ಪ್ರಾಮಿಸ್. 2 ಕೋಟಿ ಬೇಡ. ನಮ್ಮ ಮನೆಯಲ್ಲಿ ಅಮ್ಮಮ್ಮ ಅಂದ್ರೆ ಒಂದು 20,000 ಕೊಟ್ರು ನಾನು ಸಾಯಕ್ ರೆಡಿ ಗುರು. ನಮ್ಮನ್ನ ಸಾಲ ಮಾಡ್ಕೊಂಡ್ರೆ ಕೊಡ್ತೀನಿ, ಸಾಹಿತ್ಯ ಸಾಲ ಮಾಡ್ಕೊಂಡು 20,000 ಕೊಡ್ತೀನಿ ಮನೇಲಿ ಗುರು. ಇನ್ನ ಫಿಲಾಲ್ ಅಷ್ಟು ಬೇಡ. ನನ್ನ ಮನೆಯಿಲ್ಲ ಸಾಲ ಕೊಟ್ಬಿಟ್ರೆ ಇವನು ಇವಾಗೇ ಸಾಯ್ತೀನಿ. ಸಾಲ ಅಂದ್ರೆ ಮನೆ ಸಾಲ ಎಷ್ಟು? ಮನೇಲಿ 3 ಲಕ್ಷ ಸಾಲ ಮಾಡಿದ್ದಾರೆ. ಕೊಡ್ತೀಯಾ? ಕೊಡ್ತೀನಿ ಸಾಯಿ. ಗಾಯ್ಸ್ ಬೇಡ, ಸುಳ್ಳು ಹೇಳ್ತವನೇ. ಇವನ ಹತ್ರ ಏನು ಇಲ್ಲ ನೋಡ್ರಿ. ನಾವು ಎಲ್ಲಿದ್ರಿ? ಕಾಡಲ್ಲಿ ಬರೀ ಸುಳ್ಳು ಹೇಳ್ತವನ, ಸುಳ್ಳು ಹೇಳ್ತವನು. ಕೊಡ್ತೀನಿ, ಪಕ್ಕ ಕೊಡ್ತೀನಿ. ಸತ್ತೋಗ್ ನೀನು ನಮ್ಮನ್ನ ಪುಣ್ಯ ಮಾಡ್ತೀನಿ, ನೀನ್ ಲಿವರ್ ಮಾಡ್ತೀನಿ. ಅದೇ ನೀನು ಲಿವರ್ ಗಾಯ್ಸ್ ಮಾಡ್ತೀನಿ. ನೋ ಇವನ್ನ ನಂಬೇಡಿ. ಇವನ್ನ ನಂಬಿಟ್ರೆ ನಮ್ಮ ಬಾಡಿ ಐಟಮ್ ಮಾರಕ್ ರೆಡಿ. ಅವನು ನಾನು ಸತ್ತು ಹೋದ್ರೆ ನನ್ನ ಮಚ್ಚ, ನಿನ್ ಲಿವರ್ ಮಚ್ಚ ಒಂದು 5 ಕೋಟಿಗೆ ಅವ್ನು ಹೋಗುತ್ತೆ. ದೊಡ್ಡ ಕುಡ್ಕ್ ನನ್ ಮಗೊಂದು ಏನ್ ಮಾಡ್ತಾನೆ? ಎಲ್ಲ ಹೋಗ್ಬಿಟ್ಟಿದೆ. ನಮ್ಮನ್ನ 1 ಕೋಟಿ ಕೊಡ್ಲಿ ನಿನ್ ಲಿವರ್ಗೆ. ನಿನ್ ಬೋಟಿಗೆ ಒಂದು 20,000 ಕೊಡ್ಲಿ. ನಿನ್ ಬೀಜಕ್ಕೆ ಒಂದು 50,000 ಕೊಡ್ಲಿ. ಬೀಜಾನ? ನಿನ್ ಕೊಂಡಕ್ಕೊಂದು 2 ಲಕ್ಷ ಕೊಡ್ಲಿ. ನನ್ ಕಣ್ಣು ಕಾಣ್ತಿಲ್ಲ. ನೋಡಿ ನೀನೇನ್ ಸತ್ತೋಗ್ಬಿಟ್ರೆ ಫಸ್ಟ್ ಸೇಲ್ ಮಾಡ್ಬಿಡ್ತೀನಿ. ಹೌದಾ? ಸುಳ್ಳು ಹೇಳ್ತಾನೆ ಬ್ರೋ. ನಿಮ್ನೇ ಎತ್ತಾಗ ನೋಡ್ತಾವನೆ ಅಂದ್ರೆ ಇವನ್ನ ನಂಬ್ಕೊಂಡ್ ಬಂದ್ಬಿಟ್ರೆ ನೀವು ನೋಡ್ರಿ. ಸುಳ್ಳು ಹೋಗ್ಬಿಟ್ಟಿದೀನಿ. ಪಾಕಿಸ್ತಾನ್ಗೆ ಹೋಗಿದ್ದ? ನೀರು ಕುಡಿಯಕ್ಕೆ ಪಾಕಿಸ್ತಾನ್ಗೆ ಹೋದಾರೇನಾ? ಈ ನನ್ ಮಗ ಪಕ್ಕ ಪಾಕಿಸ್ತಾನ್ಗೆ ಹೋಗಿರ್ಬೋದು ಅಂತ ನೀವು ನಂಬೋದಾ? ಎಲ್ಲ ಚೈನಾಕ್ ಹೋಗಿ ಬಂದಿದ್ದೀನಿ. ಹಂಗಂದ್ರೆ ಪಕ್ಕ ಇವನಿಗೆ ನಗಡಿ ಬಂದಿರ್ಬೋದು. ಚೈನಾಕ್ ಹೋಗಿ ಬಂದಿದ್ದೀನಿ. ಅಲ್ಲೆಲ್ಲ ದಿನ ನಡೀತಿದೆ ಅಂತಲ್ಲ. ಏನು? ಚೀನಾಕ್ ಹೋಗಿದ್ದೀನಿ, ಥೈಲ್ಯಾಂಡ್ಗೆ ಹೋಗಿದ್ದೀನಿ, ಪಾಕಿಸ್ತಾನ್ಗೆ ಹೋಗಿ ನೀರು ಕುಡ್ದು ಬಂದಿದ್ದೀನಿ. ಸುಳ್ಳು ಹೇಳ್ತವನೇ. ನಾನ್ ಸುಳ್ಳು ಹೇಳಿದ್ರೆ ನೀನ್ ಸತ್ತೋಗ್ತೀಯ ಮಚ್ಚ. ಈ ನನ್ ಮಗ ಸುಳ್ಳು ಹೇಳ್ತವನೇ. ನಾನ್ ಸುಳ್ಳು ಹೇಳಿದ್ರೆ ನೀನ್ ಸತ್ತೋಗ್ತೀಯ. ಇಲ್ಲ ಆಗರು ಇನ್ಮೇಲೆ ನಾನೇ ಹೇಳ್ತೀನಿ ನಿಜಾನೇ. ನಾನಿನ್ನ ಬದುಕ್ಬೇಕ್ಲೇ. ನಮ್ಮನ್ನ ಹೋದ್ರೆ ಹೋಯ್ತಾವ. ನಮ್ಮ ಇದೆಯಾ ನೀನು? ಸರಿ ಬಿಡುಗರು, ನಿನ್ ಜೀವ ಕೊಟ್ಬಿಡಣ. ಎಷ್ಟು ಕೆಜಿ ಇದೆಯಾ ಹೇಳಪ್ಪ ನೀನು? 70. ನೀ ಸೊತ್ರೆ 70 ಕೆಜಿ ಭೂಮಿ ಕಡಿಮೆ ಆಗುತ್ತೆ. 70 ಕೆಜಿನ? ನಿಜಾಗ್ಲು ಡಿಯೋನ್. ನೀನ್ ಬದುಕಿದ್ ಏನ್ ಪ್ರಯೋಜನ ಹೇಳು? ಅದನ್ನ ಹೇಳು. ಫ್ಯಾಮಿಲಿಗೆ ಒಂಚೂರು ಪ್ರಯೋಜನ ಆಯ್ತಂದ್ರೆ ಹೇಳು. ಇಲ್ಲ ನಾನು ಸತ್ರು ಸರ್ವ ಇಲ್ಲ. ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು. ಬಟ್ ಇವನ್ಗೆ ಮಚ್ಚ, ನಗುಡಿ ಎಂತ ಪ್ರಾಬ್ಲಮ್ ಅಂದ್ರೆ ಮಚ್ಚ, ನಮ್ಮನ್ನ ಯಾರ ಮುಂದೆ ಜನದ ಮುಂದೆ ಹೋಗಿ ಸೀದಾಗ ಹೋಗ್ಬಿಟ್ರೆ ಕೀಳ ನೋಡ್ತಾರಲಿ. ಅಪ್ಪ ನಮ್ಮನ್ನ ನಗುಡಿ ಬರಲೇ ಬರ್ತೈತಿ. ನಗಡಿನ? ಅಪ್ಪ ಹೋಗಪ್ಪ. ನೀ ಎಲ್ಲ ಜಲ್ ಬಿಡೋದು ಅದೆಲ್ಲ ಬಿಟ್ರೆ ಏನ್ ಮಾಡುತ್ತೆ? ಇವತ್ತು ಏನ್ ಮಾಡ್ತಾ ಇದೀನಿ, ಅದಿದು ಆಶಿ ಬಂದ್ಬಿಡೈತೆ. ಶೀ ಬಂದೈತೆ. ಶೀ ಬಂದ್ಬಿಡ್ತಾ? ಮೂಗಲ್ಲಿ ಗೊಣ್ಣೆ ಬಂದ್ಬಿಡ್ತಾ? ಕೇಳ. ಅಲ್ಲಿ ಅಂಗಡಿಗೆ ಬೇರೆ ಹೋಗಿದ್ದೀನಿ, ಟೀ ಅಂಗಡಿಗೆ. ಅದೇ ಟೈಮಲ್ಲಿ ಆಶಿ ಬಂದೈತೆ. ಆಶಿ ಅಂತ ನೀವು ಗೊಣ್ಣೆ ಎಲ್ಲ ಬಂದ್ಬೇಕ ನಂದು. ಅಯ್ಯೋ, ಅದೇ ಕಣಕೊಂಡು ನೋಡ್ಬಿಟ್ಟು ಎದೆ ಕಡೆ ಬಾಬಲ್ಲ. ದೂರ ಯಾರು? ಎಲ್ಲಿ ಬಂತು ಅಲ್ಲೇ ಹಚ್ಚಿ ಬಾಗ್ಬಿಡುತ್ತೆ. ಹೌದಾ? ಸರ್ರ ನೋಡ್ದ ಗಾಯ್ಸ್, ಈ ತರ ಎಲ್ಲ ಎದ್ಬಿಟ್ರೆ ಏನು ವಿಷಯ? ಏನೂ ಇಲ್ಲ. ಲೈಫ್ ಹಾಳು. ನಿಂದೇನೈತೆ? ನನಗೆ ನೊಬ್ಬಡಿ ಬಂದ್ಬಿಡೈತಪ್ಪ. ನಮ್ಮ ಹೋಗಪ್ಪ. ಬೇಕ್ರಿಯಲ್ಲಿ ನೀರು ಕುಟ್ಬಿಟ್ಟಿದ್ದೀನಿ. ಬೇಕ್ರಿ ಅಲ್ಲ, ಫಿಲ್ಟರ್ ನೀರು ಇರ್ತಾರಲ್ಲಿ. ನಮ್ಮನ್ನೇ ನೀರಿಗೆ ಕುಟ್ಬಿಟ್ಟಿದ್ದೀನಿ. ನಮ್ಮನ್ನ ನೊಬ್ಬಡಿ ಹಾಕ್ಬಿಡ್ಬೇಕಾ? ನಮ್ಮನ್ನೇ ಎಣ್ಣೆ